ಆತ್ಮೀಯ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಭಾರತ ಸಂವಿಧಾನದ ಅತಿ ಮುಖ್ಯವಾಗಿರತಕ್ಕಂಥ ಒಂದು ಟಾಪಿಕ್ಕು ಅನುಸೂಚಿ ಅಥವಾ ಪರಿಶಿಷ್ಟಗಳು ಅಂತಕ್ಕಂಥದ್ದು. ಸಂವಿಧಾನದ ವಿಧಿಗಳಲ್ಲಿ ವಿವರಿಸಲಾಗದ ಹೆಚ್ಚುವರಿ ವಿವರಗಳನ್ನು ಅನುಸೂಚಿ ಅಥವಾ ಪರಿಶಿಷ್ಟಗಳು ಅಂತ ಕರಿತೀವಿ ನಾವು. ಸಂವಿಧಾನದಲ್ಲಿ ವಿವರಿಸಲಾಗದ ಹೆಚ್ಚುವರಿ ವಿವರಗಳನ್ನು ನಾವು ಅನುಸೂಚಿ ಅಥವಾ ಪರಿಶಿಷ್ಟಗಳು ಅಂತ ಕರಿತೀವಿ ನಾವು. ಈ ಒಂದು ಅನುಸೂಚಿ ಅಥವಾ ಪರಿಶಿಷ್ಟಗಳು ಅಂತಕ್ಕಂತಹ ಒಂದು ಅಂಶ ಕಂಡು ಬಂದಾಗ ಸಂವಿಧಾನ ಆರಂಭವಾದಾಗ ಒಟ್ಟು 8 ಅನುಸೂಚಿಗಳನ್ನು ಕಾಣ್ತೀವಿ ನಾವು. ನಂತರದಲ್ಲಿ 4 ಅನುಸೂಚಿ ಸೇರ್ಕೊಂಡು ಪ್ರಸ್ತುತದಲ್ಲಿ 12 ಅನುಸೂಚಿಗಳನ್ನು ಕಾಣ್ತೀವಿ. ಇಲ್ಲಿ ಮುಖ್ಯವಾಗಿ ಅನುಸೂಚಿ 1 ಅಂತಕ್ಕಂಥದ್ದು ಯಾವುದು ಅಂತಂದಾಗ, ಅನುಸೂಚಿ 1 ಅಂತಕ್ಕಂಥದ್ದು ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳು ಅಂತಕ್ಕಂಥದ್ದು. ಅಂದರೆ ರಾಜ್ಯಗಳ ಅಂತ ಬಂದಾಗ ನಮ್ಮ ಸಂವಿಧಾನದಲ್ಲಿ ಇವತ್ತು ಉಲ್ಲೇಖಿತವಾಗಿರತಕ್ಕಂಥ ರಾಜ್ಯಗಳ ಸಂಖ್ಯೆ ಅಂತಂದಾಗ 28 ರಾಜ್ಯಗಳು. 28 ರಾಜ್ಯಗಳು ಪ್ರಸ್ತುತದಲ್ಲಿ ಕಂಡು ಬರ್ತಕ್ಕಂಥದ್ದು 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು. ಅವು ಪ್ರತಿಯೊಂದು ರಾಜ್ಯ ಅಂತಕ್ಕಂಥದ್ದು ಎಷ್ಟು ವಿವರಣೆಯನ್ನು ಹೊಂದಿದ್ದಾವೆ, ಅದರ ಹೆಸರುಗಳೇನು, ಅದರ ಭೂಪ್ರದೇಶ ಎಷ್ಟು, ಎಲ್ಲವನ್ನ ಇದು ಅನುಸೂಚಿ 1ರಲ್ಲಿ ಕಾಣ್ತೀವಿ ನಾವು. ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿವರಗಳ ಬಗ್ಗೆ ಅನುಸೂಚಿ 1ರಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥದ್ದು. ನಂತರ ಅನುಸೂಚಿ 2 ಅಂತಕ್ಕಂಥದ್ದು. ಅನುಸೂಚಿ 2ನ್ನ ನಾವು ಸರಳವಾಗಿರ್ತಕ್ಕಂಥ ಭಾಷೆಗಳಲ್ಲಿ ಹೇಳಬೇಕು ಅಂತಂದಾಗ ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಪಟ್ಟಂತಹ ನಿಯಮಗಳು ಅಂತಕ್ಕಂಥದ್ದು. ಅನುಸೂಚಿ 2 ಅಂತಂದಾಗ ವೇತನ ಮತ್ತು ಭತ್ಯೆಗಳು. ಯಾರ ವೇತನ ಅಂತ ಬಂದರೆ ಇಲ್ಲಿ ಮುಖ್ಯವಾಗಿ ಕೆಲವೊಂದು ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಯಾವುದು ಅಂತಂದಾಗ ರಾಷ್ಟ್ರಪತಿ, ನಂತರ ರಾಜ್ಯಪಾಲ, ನೋಡ್ರಿ, ರಾಷ್ಟ್ರಪತಿ, ರಾಜ್ಯಪಾಲ, ಸಭಾಪತಿಗಳು ಅಂತ ಬರ್ತಾರೆ. ಇಲ್ಲಿ ಸಭಾಪತಿಗಳು ಅಂತ ಬಂದಾಗ ಇಲ್ಲಿ ಲೋಕಸಭೆಯ ಸಭಾಪತಿ, ರಾಜ್ಯಸಭೆಯ ಸಭಾಪತಿ, ವಿಧಾನಸಭೆಯ ಸಭಾಪತಿಗಳು, ನಂತರ ವಿಧಾನ ಪರಿಷತ್ತಿನ ಸಭಾಪತಿಗಳು. ಅಂದರೆ ಮುಖ್ಯವಾಗಿ ರಾಷ್ಟ್ರಪತಿಗಳು, ರಾಜ್ಯಪಾಲ, ಸಭಾಪತಿಗಳು, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರುಗಳು. ನೋಡ್ರಿ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರುಗಳು. ಅದಲ್ಲದೆ ಸಿ ಎ ಜಿ ಅವರ ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಪಟ್ಟಂಥ ವಿವರಗಳು. ಎದಲ್ಲಿ ರಾಷ್ಟ್ರಪತಿಯ ಬಗ್ಗೆ, ನಂತರ ಬಿದಲ್ಲಿ ರಾಜ್ಯಪಾಲನ ಬಗ್ಗೆ, ಸಿಯಲ್ಲಿ ಈ ಒಂದು ಸಭಾಪತಿಗಳ ಬಗ್ಗೆ, ಡಿಯಲ್ಲಿ ನ್ಯಾಯಾಧೀಶರ ಬಗ್ಗೆ, ಅಲ್ಲಿ ಈ ಸಿ ಎ ಜಿಯ ಬಗ್ಗೆ ಅವರ ಪಡಿತಕ್ಕಂಥ ವೇತನ ಮತ್ತು ಭತ್ಯೆಗಳ ವಿವರಗಳನ್ನು ಅನುಸೂಚಿ 2ರಲ್ಲಿ ಕಾಣ್ಬೋದು. ಅನುಸೂಚಿ 2ರಲ್ಲಿ ಕಾಣಬಹುದು. ಈ ರೀತಿಯಾಗಿ ವೇತನ ಮತ್ತು ಭತ್ಯೆಗಳು ಅಂತಕ್ಕಂಥದ್ದು ಅನುಸೂಚಿ 2ರಲ್ಲಿ ಕಂಡುಬರುತ್ತೆ. ಅನುಸೂಚಿ 3 ಅಂತಕ್ಕಂಥದ್ದು. ಅನುಸೂಚಿ 3 ಅಂತಕ್ಕಂಥದ್ದು ಪ್ರತಿಜ್ಞಾ ವಿಧಿಯ ಬಗ್ಗೆ ಉಲ್ಲೇಖ ಮಾಡುತ್ತೆ. ಪ್ರತಿಜ್ಞಾ ವಿಧಿ ಅಥವಾ ಪ್ರಮಾಣ ವಚನ ಅಂತಕ್ಕಂಥದ್ದು. ಇಲ್ಲಿ ಯಾರ ಪ್ರಮಾಣ ವಚನ ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ಪಿಕ್ಚರ್ ತೆರೆಗಿರ್ಬೇಕು ನಮಗೆ. ಇಲ್ಲಿ ಮುಖ್ಯವಾಗಿ ಸಚಿವರಿಗೆ ಪ್ರಮಾಣ ವಚನ. ಸಚಿವರು ಅಂತ ಬಂದಾಗ ಕೇಂದ್ರ ಸರ್ಕಾರದಲ್ಲಿ ಕಂಡು ಬರ್ತಕ್ಕಂಥ ಸಚಿವರುಗಳು, ನಂತರ ರಾಜ್ಯ ಸರ್ಕಾರದಲ್ಲಿ ಕಂಡು ಬರ್ತಕ್ಕಂಥ ಸಚಿವರುಗಳ ಪ್ರಮಾಣ ವಚನ ಅಂತಕ್ಕಂಥದ್ದು, ಸಚಿವರುಗಳ ಪ್ರಮಾಣ ವಚನ ಅಂತಕ್ಕಂಥದ್ದು. ಅದಲ್ಲದೆ ಮುಖ್ಯವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡತಕ್ಕಂತಹ ಅಭ್ಯರ್ಥಿಗಳ ಪ್ರತಿಜ್ಞಾವಿಧಿ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂತಹ ಅಭ್ಯರ್ಥಿಗಳ ಪ್ರತಿಜ್ಞಾವಿಧಿಯ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಅದಲ್ಲದೆ ಇಲ್ಲಿ ಮುಖ್ಯವಾಗಿ ನ್ಯಾಯಾಧೀಶರ ಪ್ರತಿಜ್ಞಾವಿಧಿ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಪ್ರತಿಜ್ಞಾವಿಧಿಯ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ನಂತರ ಸಿ ಎ ಜಿಯ ಪ್ರತಿಜ್ಞಾವಿಧಿಯ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಅಂತಕ್ಕಂಥದ್ದು. ಅನುಸೂಚಿ 3ರಲ್ಲಿ ಪ್ರತಿಜ್ಞಾವಿಧಿ ಅಂತಕ್ಕಂದಾಗ ಸಚಿವರುಗಳು, ಚುನಾವಣೆಯಲ್ಲಿ ಸ್ಪರ್ಧಿಸ್ತಕ್ಕಂಥ ಅಭ್ಯರ್ಥಿಗಳು, ನ್ಯಾಯಾಧೀಶರು ಮತ್ತು ಸಿ ಎ ಜಿ ಅವರ ಪ್ರತಿಜ್ಞಾವಿಧಿಯ ಬಗ್ಗೆ ಅನುಸೂಚಿ 3ರಲ್ಲಿ ಕಾಣಬಹುದು ಅಂತಕ್ಕಂಥದ್ದು. ಅನುಸೂಚಿ 4 ಅಂತ ಬಂದರೆ ಈ ಒಂದು ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸ್ಥಾನ ಹಂಚಿಕೆ ಅಂತಕ್ಕಂಥದ್ದು. ಯಾವ ರಾಜ್ಯಗಳು ಎಷ್ಟು ಸ್ಥಾನಗಳನ್ನು ಹೊಂದಿದ್ದೇವೆ ಅಂತಕ್ಕಂಥದ್ದು. ಇಲ್ಲಿ ಸಹಜವಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ ಅಂದಾಗ ಕರ್ನಾಟಕದಲ್ಲಿ ಈ ರಾಜ್ಯಸಭೆಗಳ ಸ್ಥಾನ ಎಷ್ಟು ಅಂತ ಕೇಳ್ಬೋದು. ಕರ್ನಾಟಕದಲ್ಲಿ ರಾಜ್ಯಗಳ ಸಭೆಗಳ ಸ್ಥಾನ ಅಂತಂದಾಗ 12. ಅತಿ ಹೆಚ್ಚು ರಾಜ್ಯಸಭೆಯ ಸ್ಥಾನವನ್ನು ಹೊಂದಿರತಕ್ಕಂಥ ರಾಜ್ಯ ಅಂತಂದರೆ ಉತ್ತರ ಪ್ರದೇಶ. ಅತಿ ಹೆಚ್ಚು ರಾಜ್ಯಸಭೆಗಳ ಸ್ಥಾನ ಹೊಂದಿರತಕ್ಕಂಥ ರಾಜ್ಯ ಅಂತಂದಾಗ ಉತ್ತರ ಪ್ರದೇಶ. ಸುಮಾರು 31 ಸ್ಥಾನಗಳನ್ನು ಈ ಒಂದು ಉತ್ತರ ಪ್ರದೇಶ ಹೊಂದಿದೆ ಅಂತಕ್ಕಂಥದ್ದು ಕಂಡುಬರುತ್ತೆ. ನಂತರ ಅದಲ್ಲದೆ ಅನುಸೂಚಿ 5 ಅಂತಕ್ಕಂಥದ್ದು. ಅನುಸೂಚಿ 5 ಅಂತಕ್ಕಂಥದ್ದು ಮುಖ್ಯವಾಗಿ ಇಲ್ಲಿ ಯಾವುದು ಅಂತಂದಾಗ ಅನುಸೂಚಿತ ಪ್ರದೇಶಗಳು ಬುಡಕಟ್ಟು ಆಡಳಿತ ಮತ್ತು ನಿಯಮಗಳಿಗೆ ಸಂಬಂಧಪಟ್ಟಂತಹ ನಿಯಮಗಳು.
ನೋಡ್ರಿ, ಇಲ್ಲಿ ಅನುಸೂಚಿತ ಪ್ರದೇಶಗಳು ಬುಡಕಟ್ಟು ಆಡಳಿತ ಮತ್ತು ನಿಯಂತ್ರಣಕ್ಕೆ ಸಂಬಂಧಪಟ್ಟಂತ ನಿಯಮಗಳು. ಇಡೀ ದೇಶ ತುಂಬ ಅನುಸೂಚಿತ ಪ್ರದೇಶಗಳು, ಕೆಲವೊಂದು ವಿಶೇಷವಾಗಿರತಕ್ಕಂತಹ ಪ್ರದೇಶಗಳು, ನಂತರ ಬುಡಕಟ್ಟು ಆಡಳಿತ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತಹ ನಿಯಮಗಳು. ಆದರೆ ಇಲ್ಲಿ 4 ರಾಜ್ಯಗಳನ್ನು ಹೊರತುಪಡಿಸಿ ಅಂತ ಕೇಳಿದರೆ, 4 ರಾಜ್ಯಗಳು ಅಂತ ಬಂದರೆ ಇಲ್ಲಿ ಸರಳವಾಗಿ ನೆನ್ಪಿಟ್ಕೊಳ್ಳೋಕ್ಕೋಸ್ಕರನೇ ಮೇ ಮಿತ್ರ ಅಂತಕ್ಕಂಥ. ಅಂದ್ರೆ ಆಸಾಮು, ಮೇ ಅಂದ್ರೆ ಮೇಘಾಲಯ, ಮೀ ಅಂದ್ರೆ ಮಿಜೋರಾಮು, ಅಂತಂದ್ರೆ ತ್ರಿಪುರ ಅಂತಕ್ಕಂಥ 4 ರಾಜ್ಯಗಳನ್ನು ಹೊರತುಪಡಿಸಿ ಆಡಳಿತಕ್ಕೆ ಸಂಬಂಧಪಟ್ಟಂತೆ ನಿಯಮಗಳು ಅದರಲ್ಲಿ ಯಾವುದು ಅಂದಾಗ 4 ರಾಜ್ಯ ಹೊರತುಪಡಿಸಿ ಅಂತಕ್ಕಂಥದ್ದು. ಅನುಸೂಚಿ 5 ಅಂತಕ್ಕಂಥ. ಅನುಸೂಚಿ 6ಕ್ಕೆ ಬಂದರೆ ನೋಡ್ರಿ, ಅನುಸೂಚಿ 6ಕ್ಕೆ ಬಂದರೆ ಈಶಾನ್ಯ ಪೂರ್ವದ ಕೆಲವು ರಾಜ್ಯಗಳ ಆಡಳಿತಕ್ಕೆ ಸಂಬಂಧಪಟ್ಟಂತ ನಿಯಮಗಳು. ಈಶಾನ್ಯ ಪೂರ್ವದ ಕೆಲವು ರಾಜ್ಯಗಳು ಅಂತಂದ್ರೆ ಇಲ್ಲಿ 4 ರಾಜ್ಯಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ 4 ರಾಜ್ಯ ಯಾವ ಬಿಟ್ಟಿದೆ ನೋಡ್ರಿ, ಅದನ್ನು ಸೇರಿಸಿದ್ದಾರೆ. ಯಾವುದು ಅಂತಂದಾಗ ಆಸಾಮು, ಮೇಘಾಲಯ, ತ್ರಿಪುರ ಮತ್ತು ಮಿಜೋರಾಂ. ಆಸಾಮು, ಮೇಘಾಲಯ, ಮಿಜೋರಾಂ ಮತ್ತು ತ್ರಿಪುರಕ್ಕೆ ಸಂಬಂಧಪಟ್ಟಂತ ನಿಯಮಗಳನ್ನು ಇಲ್ಲಿ ಕಾಣಬಹುದು. ಈಶಾನ್ಯದ ಕೆಲವು ರಾಜ್ಯಗಳು ಅಂತಂದ್ರೆ ಆಸಾಂ, ಮೇಘಾಲಯ, ಮಿಜೋರಾಂ ಮತ್ತು ತ್ರಿಪುರಕ್ಕೆ ಸಂಬಂಧಪಟ್ಟಂತ ನಿಯಮಗಳು ಅನುಸೂಚಿ 6ರಲ್ಲಿ. ಅನುಸೂಚಿ 7 ಅಂತ ಬರುತ್ತೆ. ಅನುಸೂಚಿ 7 ಅಂತ ಬಂದಾಗ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆ ಅಂತ ಕರಿತೀವಿ ನಾವು. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆ ಅಂತಕ್ಕಂಥದ್ದು. ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆ ಅಂತ ಬಂದಾಗ ಇಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ವಿಷಯಕ್ಕೆ ಸಂಬಂಧಪಟ್ಟಂತ ಅಂಶಗಳನ್ನು ಕಾಣಬಹುದು. ಇಲ್ಲಿ ಕೇಂದ್ರ ಪಟ್ಟಿ ಅಂತಂದಾಗ ಸಂವಿಧಾನ ಜಾರಿಗೆ ಬಂದಾಗ ಕೇಂದ್ರ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಸಂಖ್ಯೆ 97, ನಂತರ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಸಂಖ್ಯೆ 66, ಸಮವರ್ತಿ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳ ಸಂಖ್ಯೆ 47. ಬಟ್ ನಂತರದಲ್ಲಿ ಏನಾಗುತ್ತೆ ಅಂತಂದಾಗ ಇಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಏನು ಮಾಡ್ತೀವಿ ಅಂದಾಗ 100 ವಿಷಯಗಳನ್ನು ಸೇರಿಸ್ತೇವೆ. ಅದೇ ರೀತಿಯಾಗಿ ರಾಜ್ಯ ಪಟ್ಟಿಯಲ್ಲಿ ಇವತ್ತು 61 ವಿಷಯಗಳನ್ನು ಕಾಣ್ತೀವಿ, ಸಮವರ್ತಿ ಪಟ್ಟಿಯಲ್ಲಿ 52 ವಿಷಯಗಳನ್ನು ಕಾಣ್ತೀವಿ. ಆದರೆ ಮುಂದುವರೆದು ಕೆಲವೊಂದು ಅಂಶಗಳು, ಇದನ್ನು ಯಾವುದಾದ್ರೂ ಒಂದು ವಿಷಯವನ್ನ ಸರ್ವೋಚ್ಚ ನ್ಯಾಯಾಲಯ ಶೇಷಾಧಿಕಾರ ಅಂತ ಗಣನೆಗೆ ತಗೊಂಡ್ರೆ, ಸರ್ವೋಚ್ಚ ನ್ಯಾಯಾಲಯ ಯಾವುದೋ ಒಂದು ಅಧಿಕಾರವನ್ನ ಶೇಷಾಧಿಕಾರ ಅಂತ ತಗೊಂಡ್ರೆ ಆ ಅಧಿಕಾರ ನೇರವಾಗಿ ಕೇಂದ್ರ ಪಟ್ಟಿಗೆ ಸೇರುತ್ತೆ. ಶೇಷಾಧಿಕಾರ ಅಂತಕ್ಕಂಥದ್ದನ್ನ ಪರಿಗಣನೆ ಮಾಡ್ತಕ್ಕಂಥ ಅಧಿಕಾರ ಸುಪ್ರೀಂ ಕೋರ್ಟಿಗಿದೆ. ಯಾವಾಗ ಸುಪ್ರೀಂ ಕೋರ್ಟ್ ಒಂದು ವಿಷಯವನ್ನ ಶೇಷಾಧಿಕಾರ ಅಂತ ಮಾಡ್ತಾರೆ, ಆ ವಿಷಯಕ್ಕೆ ಸಂಬಂಧಪಟ್ಟ ವಿಷಯಗಳ ಅಧಿಕಾರ ಯಾರಿಗಿರುತ್ತಂದಾಗ ಕೇಂದ್ರಕ್ಕೆ ಇರುತ್ತೆ ಅಂತ ಗೊತ್ತಿರಬೇಕು. ನಂತರ ಈ ಒಂದು ಅನುಸೂಚಿ 8 ಅಂತಕ್ಕಂಥದ್ದು, ಅನುಸೂಚಿ 8 ಅಂತಕ್ಕಂಥದ್ದು ಭಾರತದ ಅಧಿಕೃತ ಭಾಷೆಗಳು ಅಂತ ಕರಿತೀವಿ ನಾವು. ಭಾರತದ ಅಧಿಕೃತ ಭಾಷೆಗಳು ಅಂತಕ್ಕಂಥದ್ದು ಸಂವಿಧಾನ ಜಾರಿಗೆ ಬಂದಾಗ ಅಧಿಕೃತ ಭಾಷೆಗಳ ಸಂಖ್ಯೆ ಎಷ್ಟಿತ್ತು ಅಂತಂದಾಗ 14 ಇತ್ತು. ಸಂವಿಧಾನ ಜಾರಿಗೆ ಬಂದಾಗ ಅಧಿಕೃತ ಭಾಷೆಗಳ ಸಂಖ್ಯೆ ಎಷ್ಟಿತ್ತು ಅಂದಾಗ 14 ಇತ್ತು. ಈ ಒಂದು 14 ಆದಮೇಲೆ ಒಂದನ್ನು ಸೇರಿಸ್ತೀವಿ. ಯಾವಾಗ ಅಂತಂದಾಗ 1967ರಲ್ಲಿ ಈ ಒಂದು ಸಿಂಧಿ ಭಾಷೆಯನ್ನು, 14 ಆದಮೇಲೆ ಸಿಂಧಿ ಭಾಷೆಯನ್ನು, ಅದಾದ ಕೂಡಲೇ 1992ರಲ್ಲಿ 71ನೇ ತಿದ್ದುಪಡಿಯ ಮೂಲಕ 3 ಕೊಂಕಣಿ, ಮಣಿಪುರಿ ಮತ್ತು ನೇಪಾಳ ಎಷ್ಟಾದವು 18 ಆದವು. ಅದಾದ ಕೂಡಲೇ 2003ರಲ್ಲಿ 92ನೇ ತಿದ್ದುಪಡಿಯ ಮೂಲಕ 4 ಭಾಷೆಗಳನ್ನು, ಯಾವುದು BDMS ಅಂತಕ್ಕಂಥದ್ದು, ಮೈಥಿಲಿ ಯಾವುದೊಂದಾಗ ಬೋಡೋ, ಡೋಗ್ರಿ, ಮೈಥಿಲಿ ಮತ್ತು ಸಂತಾಲಿ ಅಂತಕ್ಕಂಥ 4 ವಿಷಯ ಸೇರಿಸ್ತೀವಿ. ಪ್ರಸ್ತುತ ಅಧಿಕೃತ ಭಾಷೆಗಳ ಸಂಖ್ಯೆ ಎಷ್ಟು ಅಂತಂದಾಗ 22 ಅಧಿಕೃತ ಭಾಷೆಗಳನ್ನು ಕಾಣ್ತೀವಿ. ಅಧಿಕೃತ ಭಾಷೆಗಳಿಗೆ ಸಂಬಂಧಪಟ್ಟ ಒಂದು ಚಿಕ್ಕದಾಗಿರ್ತಕ್ಕಂಥ ವಿಡಿಯೋ ನಾನು ಮುಂದೆ ಮಾಡ್ತೀನಿ, ಸ್ವಲ್ಪ ಅದನ್ನ ವೇಟ್ ಮಾಡಿ ಅಂತ ಅರ್ಥ. ಅದಲ್ಲದೆ ಇದು 8 ಅಂತಕ್ಕಂಥದ್ದು ಸಂವಿಧಾನ ಜಾರಿಗೆ ಬಂದಾಗಿರ್ತಕ್ಕಂಥ ಅನುಸೂಚಿಗಳು. ನಂತರ ಇನ್ನು 4 ಅನುಸೂಚಿಗಳನ್ನು ಸಂವಿಧಾನದ ನಂತರದಲ್ಲಿ ಮಾಡ್ತಾರೆ, ಅಂದ್ರೆ ಸಂವಿಧಾನ ಜಾರಿಗೆ ಬಂದ ನಂತರದಲ್ಲಿ 1951ರಲ್ಲಿ 9ನೇ ಅನುಸೂಚಿ ರಚನೆ ಆಗುತ್ತೆ. ಯಾವುದು ಅಂತಂದಾಗ ಭೂ ಸುಧಾರಣೆಗೆ ಸಂಬಂಧಪಟ್ಟಿತ್ತು. ಭೂ ಸುಧಾರಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುಸೂಚಿ 9ನೇ ಅನುಸೂಚಿ. ಈ ಒಂದು ಭೂ ಸುಧಾರಣೆಗೆ ಸಂಬಂಧಪಟ್ಟಂತೆ 1951ರಲ್ಲಿ 1ನೇ ತಿದ್ದುಪಡಿಯ ಮೂಲಕ ಈ ಒಂದು ಕೆಲವೊಂದು ಅಂಶವನ್ನು ಸೇರಿಸುತ್ತೆ. ಅಂದ್ರೆ ಭೂ ಸುಧಾರಣೆಗೆ ಸಂಬಂಧಪಟ್ಟಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ಕಾಯ್ದೆಯನ್ನ ಜಾರಿಗೆ ತಂದರೆ ಅವುಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸದಂತೆ ತಡೆಯಲು ಇದನ್ನು ನಮೂದಿಸಲಾಗಿದೆ. ನೋಡ್ರಿ, ಭೂ ಸುಧಾರಣೆಗೆ ಸಂಬಂಧಪಟ್ಟಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದೇ ಕಾಯ್ದೆಯನ್ನು ತಂದರೆ ನ್ಯಾಯಾಲಯದಲ್ಲಿ ಪ್ರಶ್ನಿಸದಂತೆ ತಡೆಯಲು ಈ ಒಂದು ಅನುಸೂಚಿಯನ್ನು ಜಾರಿಗೆ ತರಲಾಗಿದೆ. 9ನೇ ಅನುಸೂಚಿ 1951ರಲ್ಲಿ 1ನೇ ತಿದ್ದುಪಡಿಯ ಮೂಲಕ 9ನೇ ಅನುಸೂಚಿಯನ್ನು ಸೇರಿಸಲಾಯಿತು. ಆಯ್ತಾ? 10ನೇ ಅನುಸೂಚಿ ಅಂತಕ್ಕಂಥದ್ದು, 10ನೇ ಅನುಸೂಚಿ ಅಂತಕ್ಕಂಥದ್ದು ಪಕ್ಷಾಂತರ ನಿಷೇಧ ಕಾನೂನು ಅಂತಕ್ಕಂಥದ್ದು. 10ನೇ ಅನುಸೂಚಿ ಅಂತಕ್ಕಂಥದ್ದು ಯಾವುದಾಗ ಪಕ್ಷಾಂತರ ನಿಷೇಧ ಕಾನೂನು ಅಥವಾ ಕಾಯ್ದೆ ಅಂತಕ್ಕಂಥದ್ದು. ಇದನ್ನ 1985ರಲ್ಲಿ 52ನೇ ತಿದ್ದುಪಡಿಯ ಮೂಲಕ ಇದನ್ನು ಸೇರಿಸಲಾಯಿತು.
1985ರಲ್ಲಿ 52ನೇ ತಿದ್ದುಪಡಿಯ ಮೂಲಕ ಈ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆನ ಜಾರಿ ತಂದಿರತಕ್ಕಂಥ ಪ್ರಧಾನಮಂತ್ರಿ ಅಂತ ಕೇಳಿದರೆ ರಾಜೀವ್ ಗಾಂಧಿ ಅಂತಕ್ಕಂಥ ಅರ್ಥ ಆಯ್ತಾ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ 2003ರಲ್ಲಿ 91ನೇ ತಿದ್ದುಪಡಿಯಲ್ಲಿ ಮತ್ತೆ ಕೆಲವೊಂದು ಅಂಶಗಳು ಇದರಲ್ಲಿ ಸೇರಿಸಲಾಗುತ್ತೆ. ಯಾವುದು ಅಂತಂದಾಗ 10ನೇ ಅನುಸೂಚಿಯಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತಕ್ಕಂಥದ್ದು. ನಂತರ ಅನುಸೂಚಿ 11 ಅಂತಕ್ಕಂಥದ್ದು. ಅನುಸೂಚಿ 11 ಅಂತ ಬಂದಾಗ ಪಂಚಾಯತ್ ಸಂಸ್ಥೆಗಳು ಅದರ ಅಧಿಕಾರ ಮತ್ತು ಕಾರ್ಯಗಳು, ಪಂಚಾಯತ್ ಸಂಸ್ಥೆಗಳು ಮತ್ತು ಅದರ ಅಧಿಕಾರ ಮತ್ತು ಕಾರ್ಯಗಳು ಅಂತಕ್ಕಂಥದ್ದು. ಈ ಒಂದು ಪಂಚಾಯತ್ ಸಂಸ್ಥೆಗಳು ಮತ್ತು ಅಧಿಕಾರ ಕಾಯ್ದೆಗಳು ಅಂತಕ್ಕಂಥದ್ದು ಇದನ್ನ 1992ರ ಕಾಯ್ದೆ ಅಂತ ಕರಿತೀವಿ ನಾವು. 1992ರ ಕಾಯ್ದೆ. ಬಟ್ ಇದನ್ನು ಜಾರಿಗೊಳಿಸಿರ್ತಕ್ಕಂಥದ್ದು ಯಾವಾಗ ಅಂತಂದಾಗ 73ನೇ ತಿದ್ದುಪಡಿ 1993ರಲ್ಲಿ ಇದು ಜಾರಿಗೆ ಬರುತ್ತೆ. 73 ತಿದ್ದುಪಡಿ ಈ ಒಂದು 73 ತಿದ್ದುಪಡಿ 1993ರಲ್ಲಿ ಇದು ಜಾರಿಗೆ ಬರುತ್ತೆ ಅಂತಕ್ಕಂಥದ್ದು. ಯಾವುದು 11ನೇ ಅನುಸೂಚಿ. ಅನುಸೂಚಿ 12 ಅಂತಕ್ಕಂಥದ್ದು. ಅನುಸೂಚಿ 12 ಅಂತಕ್ಕಂಥದ್ದು ಮುನ್ಸಿಪಾಲ್ಟಿಗಳ ಅಧಿಕಾರ ಮತ್ತು ಜವಾಬ್ದಾರಿಗಳು. ಮುನ್ಸಿಪಾಲ್ಟಿಗಳ ಅಧಿಕಾರ ಮತ್ತು ಜವಾಬ್ದಾರಿಗಳು 1992ರ ಕಾಯ್ದೆ ಅಂತಕ್ಕಂಥದ್ದು. ಬಟ್ ಇದು ಜಾರಿಗೆ ಬಂದಿರತಕ್ಕಂಥದ್ದು 1993ರಲ್ಲಿ ಎಷ್ಟನೇ ತಿದ್ದುಪಡಿ ಅಂತಂದಾಗ 74ನೇ ತಿದ್ದುಪಡಿ ಅಂತ. 1993ರಲ್ಲಿ 74ನೇ ತಿದ್ದುಪಡಿಯ ಮೂಲಕ ಈ ಒಂದು ಅನುಸೂಚಿ 12 ಅಂತಕ್ಕಂಥದ್ದು ಜಾರಿಗೆ ಬರುತ್ತೆ. ಇದು ಅನುಸೂಚಿಗೆ ಸಂಬಂಧಪಟ್ಟಂತಹ ಚಿಕ್ಕದಾಗಿರತಕ್ಕಂಥ ವಿವರಣೆ. ಈ ಒಂದು ವಿಡಿಯೋವನ್ನು ತಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ. ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಲೈಕ್ ಬಟನ್ ಒತ್ತಿ, ಅದಲ್ಲದೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.